Hi, hello students. Today we discuss profit and loss. One of the cost concept ಐತಿ dishonest shopkeeper related questions ಅನ್ನ within a second ಅಲ್ಲಿ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ನೋಡ್ರಿ ಇಲ್ಲೇ. ಚೀಟರ್ ಬರ್ತಾನ್ರಿ ಇದ್ರಲ್ಲೇ ನೆಕ್ಸ್ಟ್ ರೀ ವೇಟ್ ಅನ್ನ ಚೀಟ್ ಮಾಡೋದಾಗಿರ್ಲಿ ಸೇಲ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಗೆ ಸೇಲ್ ಮಾಡೋದು ಆ ತರ ಕ್ವಶನ್ಸ್ ಗಳು ಇರ್ತಾವ್ರಿ. ಇವಾಗ ನೋಡ್ರಿ 1000 kg ಇದೆ ಅಂತ 1 kg ಒಳಗ 200 ಗ್ರಾಮ್ ಅನ್ನ ಏನ್ ಮಾಡ್ತಾನೆ ಚೀಟ್ ಮಾಡ್ತಾನೆ ಅಂತಾನೆ. 200 ಗ್ರಾಮ್ ಚೀಟ್ ಮಾಡಿದ್ರೆ ಎಷ್ಟ್ರಿ 800 ಗ್ರಾಮ್ ಅಷ್ಟೇ ಕೊಡ್ತಿರ್ತಾನೆ. ಯಾವುದು ಸ್ಮಾಲರ್ ವ್ಯಾಲ್ಯೂ ಇರ್ತೈತಿ ಯಾವ್ದ್ರಿ ಇದು ಕಾಸ್ಟ್ ಪ್ರೈಸ್ ಕಡಿಮೆ ಇರ್ತಕ್ಕಂತ ವ್ಯಾಲ್ಯೂ ಅನ್ನ ಕಾಸ್ಟ್ ಪ್ರೈಸ್ ತಗೋದ್ರಿ ಜಾಸ್ತಿ ಇರುವಂತದನ್ನ ಸೆಲ್ಲಿಂಗ್ ಪ್ರೈಸ್ ಹೌದ್ರಿ. ಇವಾಗ 20% ಪ್ರಾಫಿಟ್ ಅಂದ್ರೆ ಯಾವ ತರ ಬರೀತೀರಿ 20% ಪ್ರಾಫಿಟ್ ಅಂದ್ರೆ 155 ಇರ್ತೈತಿ ಮೇಲ್ಗಡೆ ಪ್ರಾಫಿಟ್ ಅಂದ್ರೆ ಸೇಲಿಂಗ್ ಪ್ರೈಸ್ 6 ಆಗುತ್ತೆ. ಇದು ಕಾಸ್ಟ್ ಪ್ರೈಸ್ ಜಾಸ್ತಿ ಇರುವಂತದ್ದು ಏನ್ರಿ ಸೇಲಿಂಗ್ ಪ್ರೈಸ್. ಇದೇ ರೇಷೋ ಕಾನ್ಸೆಪ್ಟ್ ಮೇಲೆ ಇವಾಗ ಏನ್ ಮಾಡೋಣ್ರಿ ಟೋಟಲ್ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ ನೋಡ್ರಿ. ಇಲ್ಲೇ ಫಸ್ಟ್ ಕ್ವಶನ್ ಏನಿದೆ, a dishonest trader claims that his selling price equal to his cost price. It's ನೋಡ್ರಿ ಸೇಲಿಂಗ್ ಪ್ರೈಸ್ ಈಕ್ವಲ್ ಟು ಹಿಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ ಎಷ್ಟದಕ್ಕೆ ತಗೊಂಡ್ಬಂದಿರ್ತಾನೆ ಕೊಂಡಿರ್ತಾನಲ್ರಿ ಅಷ್ಟಕ್ಕೆ ಸೇಲ್ ಮಾಡ್ತಾನೆ. ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಸೇಲಿಂಗ್ ಪ್ರೈಸ್ ಇದೆ. ಬಟ್ ನೋಡ್ರಿ ಅವನು ಬಟ್ ವೇಟ್ 900 ಗ್ರಾಮ್ಸ್ ಇನ್ಸ್ಟೆಡ್ ಆಫ್ 1 kg. ಬಟ್ ಅವನೇನ್ ಮಾಡ್ತಾನೆ 1 kg ಇರುವಂತ ಜಾಗದಲ್ಲಿ ಓನ್ಲಿ 900 ಗ್ರಾಮ್ ಅನ್ನ ಏನ್ ಮಾಡ್ತಾನ್ರಿ ಕೊಡ್ತಾನೆ. ವೇಟ್ ಅನ್ನ ಚೀಟ್ ಮಾಡ್ತಾನೆ. ಆ ತರ ಮಾಡೋದ್ರಿಂದ ಅವ್ನು ಪ್ರಾಫಿಟ್ ಆಗುತ್ತೆ. ಎಷ್ಟು ತಂದಿರ್ತಾನೆ ಅಷ್ಟಕ್ಕೆ ಕೊಡ್ತಾನೆ ಬಟ್ 100 ಗ್ರಾಮ್ ಪ್ರಾಫಿಟ್ ಆಗತ್ತಲ್ರಿ. ಅದೇ ಕಾನ್ಸೆಪ್ಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ನೋಡ್ರಿ ಏನು ಇಲ್ಲ ಒಂದು ಕಾಸ್ಟ್ ಪ್ರೈಸ್ ಇನ್ನೊಂದು ಏನ್ರಿ ಸೇಲಿಂಗ್ ಪ್ರೈಸ್. 1000 ಗ್ರಾಮ್ ಐತತ್ತೆ ಇದಾನೆ ಇದು ಜಾಸ್ತಿ ಇರುವಂತದ್ದು 1 kg ಮೀನ್ಸ್ 1000 ಗ್ರಾಮ್. ಕಾಸ್ಟ್ ಪ್ರೈಸ್ ಓನ್ಲಿ ಎಷ್ಟು ಕೊಟ್ಟಿದ್ದಾನ್ರಿ ಇವನು 900 ಗ್ರಾಮ್. ಇವು ಎರಡರದು ರೇಷಿಯೋ ಎಷ್ಟಿದೆ ನೋಡ್ರಿ 0000. 9 is the cost price, selling price is 10. ನಮಗ್ ಕಂಡುಹಿಡಿಯೋದು ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಎಷ್ಟಾತ್ರಿ ಇಲ್ಲಿ 1 ಪ್ರಾಫಿಟ್ ಆತ್ರಿ ಔಟ್ ಆಫ್ ಕಾಸ್ಟ್ ಪ್ರೈಸ್ ಇಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 9 into 100. 1/9 means 11.11%. 11.11% is option number C. ಜಸ್ಟ್ ನೋಡ್ರಿ ಜಾಸ್ತಿ ಇರುವಂತದನ್ನ ಸೇಲಿಂಗ್ ಪ್ರೈಸ್ ತೋರಿ ಲೆಸ್ ಇರುವಂತದ ಕಾಸ್ಟ್ ಪ್ರೈಸ್ ತೋರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಒನ್ ಮೋರ್ ಕ್ವಶನ್ ಇದೆ ನೋಡ್ರಿ ಅದೇ ತರನೇ ಇದೆ. A seller uses the weight of 920 gram instead of 1 kg. Cost price, selling price. ಜಾಸ್ತಿ ಇರುವಂತದ್ದು 1 kg ಇದೆ ರೀ ಅದ್ರಲ್ಲಿ ಇವನು ಯೂಸ್ ಮಾಡಿರ್ತಕ್ಕಂಥದ್ದು ಓನ್ಲಿ 920 ಗ್ರಾಮ್ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ when he sells his goods at a profit of 15% over the cost price. ಆಲ್ರೆಡಿ ನೋಡ್ರಿ ಇವನು ವೇಟ್ ಅನ್ನ ಸೇಲ್ ಮಾಡ್ಬೇಕಾದ್ರೆ 1 kg ಕೊಡುದಿಲ್ಲ ಅಲ್ಲಿ ಕೂಡ 80 ಗ್ರಾಮ್ ಅನ್ನ ಲೆಸ್ ಕೊಡ್ತಾನೆ ಅಲ್ಲಿ ಪ್ರಾಫಿಟ್ ಆಗತ್ರಿ. ಮತ್ತೆ ಸೇಲ್ ಮಾಡ್ಬೇಕಾದ್ರೆ ಕಾಸ್ಟ್ ಪ್ರೈಸ್ ಗೆ ಎಷ್ಟು ತಂದಿರ್ತಾನಲ್ರಿ ಅಷ್ಟು ಕಮ್ಮಿ ಬರೋದಿಲ್ಲ ಮತ್ತೆ 15% ಓವರ್ ದ ಕಾಸ್ಟ್ ಪ್ರೈಸ್ ಎಷ್ಟು ತಂದಿರ್ತಲ್ಲ ಅದಕ್ಕಿಂತ 15% ಜಾಸ್ತಿ ಮಾಡ್ತಾನತ್ರಿ. ಹಂಗಿತ್ತಂದ್ರ ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಅಷ್ಟಿರ್ತದೆ ಇದಾನೆ. ಮೊದಲು ನೀವು ಇದು 15% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ರೀ 5% ಅಂದ್ರೆ ಎಷ್ಟು 1/20 ಅಂದ್ರೆ ಎಷ್ಟಾತ್ರಿ ಇದು 3/20. ಪ್ರಾಫಿಟ್ ಆಗೈತೆ ಅಂದ್ರೆ ಕೂಡಿಸ್ಬೇಕು 20 ಇದೆ ಎಷ್ಟಾಗುತ್ತೆ ಇದು 23. ಆಡ್ ದಿಸ್ ನಂಬರ್ ಅವಾಗ ಎಷ್ಟಾಗುತ್ತೆ ನೋಡ್ರಿ. ಕ್ಯಾನ್ಸಲೇಷನ್ ಆಗ್ತಿದ್ವು ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ಕೊಂಬಿಡ್ರಿ 0000 ಇಲ್ಲಿ 00 ಕ್ಯಾನ್ಸಲ್. ನೆಕ್ಸ್ಟ್ ನೋಡ್ರಿ 23 1 ಜಾರಿ 23 4 ಆತ್ರಿ. ನೆಕ್ಸ್ಟ್ ನೋಡ್ರಿ 2 1 2 5 ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಎಷ್ಟು ಉಳಿತು ನೋಡ್ರಿ 4:5. ಪ್ರಾಫಿಟ್ ಎಷ್ಟಾಯ್ತ್ರಿ 1 ಪ್ರಾಫಿಟ್ ಆಯ್ತು ಔಟ್ ಆಫ್ 4. ಕಾಸ್ಟ್ ಪ್ರೈಸ್ ಇಸ್ 4. ಇದನ್ನ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ 1/4 ಮೀನ್ಸ್ ಹೌ ಮೆನಿ ಪರ್ಸೆಂಟೇಜ್ 25%. ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸ್ಮಾಲರ್ ಅನ್ನ ಕಾಸ್ಟ್ ಪ್ರೈಸ್ ತೋರಿ ಬಿಗರ್ ಒನ್ ಅನ್ನ ಏನ್ ಮಾಡಿ ಸೇಲಿಂಗ್ ಪ್ರೈಸ್ ತಗೋರಿ. ನೆಕ್ಸ್ಟ್ ಕ್ವಶನ್, a business gets a 10% profit. 10% profit cost price on the selling price. 10% profit means
1/10. ಇದ್ರ ವ್ಯಾಲ್ಯೂ ಎಷ್ಟಾಗತ್ರಿ 1/10. ಪ್ರಾಫಿಟ್ ಅಂದ್ರೆ ಆಡ್ ಮಾಡ್ತೀರಿ ಸೇಲಿಂಗ್ ಪ್ರೈಸ್ 10 ಇರ್ತೈತಿ 11 ಆಗತ್ತೆ. ಬಟ್ ಯೂಸರ್ಸ್ 25% ಲೆಸ್ ವೇಟ್ ಇನ್ಸ್ಟೆಡ್ ಆಫ್ ದ ಕರೆಕ್ಟ್ ವೇಟ್. ನೋಡ್ರಿ 25% ವೇಟ್ ಅನ್ನ ಕಡಿಮೆ ಯೂಸ್ ಮಾಡ್ತಾನೆ ಅಂತ ಹೇಳಿದಾನೆ. ಕರೆಕ್ಟ್ 25% ಅಂದ್ರೆ ಎಷ್ಟ್ರಿ 1/4. ಆಕ್ಚುಲಿ ಇರೋದು 4 ರೀ. ಅವನು ಯೂಸ್ ಮಾಡಿದ ಎಷ್ಟ್ರಿ 3 ವೇಟ್ ಅನ್ನ ಅಷ್ಟೇ ಯೂಸ್ ಮಾಡಿದ್ದಾನೆ. ದೆನ್ ಕರೆಕ್ಟ್ ವೇಟ್ ಹೀಸ್ ಪ್ರಾಫಿಟ್ ಪರ್ಸೆಂಟೇಜ್. ಆಕ್ಚುಲಿ ಎಷ್ಟು ಪ್ರಾಫಿಟ್ ಆಯ್ತು ಏನಿಲ್ಲ, ಕ್ಯಾನ್ಸಲೇಷನ್ ಏನ್ರ ಆಗ್ತಾವಂದ್ರೆ ಆಗುದಿಲ್ಲ. 10 into 3 30 rupees ಇದೆ ಕಾಸ್ಟ್ ಪ್ರೈಸ್. ಸೇಲ್ ಮಾಡಿದ ಎಷ್ಟಾಗ್ರಿ 11 4s 44. ಪ್ರಾಫಿಟ್ ಆತ್ರಿ ಆಬ್ವಿಯಸ್ಲಿ ಎಷ್ಟು ಪ್ರಾಫಿಟ್ ಆತ್ರಿ ಇದಕ್ಕೆ 14 ಪ್ರಾಫಿಟ್ ಆಯ್ತ್ರಿ ಔಟ್ ಆಫ್ 30 into 100. 0 0 ಕ್ಯಾನ್ಸಲ್. ನಮ್ ಮಿಕ್ಸ್ಡ್ ಫ್ರಾಕ್ಷನ್ ಇಟ್ಟಿದ್ದಾನೆ ನೋಡ್ರಿ 140 divided by 3. 3 1s 3 3s 12. 3 4s 12. 2 carry 3 6 18. ಎಷ್ಟು ಉಳಿತ್ರಿ 2 ಉಳಿತ್ರಿ. ಮಿಕ್ಸ್ಡ್ ಫ್ರಾಕ್ಷನ್ ದಲ್ಲಿ ಎಷ್ಟು ಇದ್ರಿ 46 raised to 2/3%. ಆಪ್ಷನ್ ನಂಬರ್ ಯಾವ್ದು ರೀ ಆಪ್ಷನ್ ನಂಬರ್ ಬಿ ಇಸ್ ದಿ correct. Next, a dishonest dealer professes to sell his goods at a 10% profit on the cost price. ನೋಡ್ರಿ ಕಾಸ್ಟ್ ಪ್ರೈಸ್ ಇದೆ, ಇನ್ನೊಂದು ಏನಿದೆ ಸೇಲಿಂಗ್ ಪ್ರೈಸ್ ಇದೆ. ಕಾಸ್ಟ್ ಪ್ರೈಸ್ ಅನದರ್ ಒನ್ ಸೇಲಿಂಗ್ ಪ್ರೈಸ್. ಇದನ್ನ ನೋಡ್ರಿ 10% ಪ್ರಾಫಿಟ್ ಸೇಲ್ ಮಾಡ್ತಾನೆ ಅಂದ್ರೆ ಎಷ್ಟ್ರಿ 10% ವ್ಯಾಲ್ಯೂ ಇಸ್ 1/10. 10 ಇರ್ತೈತಿ 1 ಪ್ರಾಫಿಟ್ ಅಂದ್ರೆ ಎಷ್ಟಾತ್ರಿ 11 is the selling price. And also uses a false weight gives a 900 grams instead of 1 kg. 1000 ಗ್ರಾಮ್ ಯೂಸ್ ಮಾಡ್ಬೇಕ್ರಿ, ಬಟ್ ಯೂಸ್ ಮಾಡಿದ ಎಷ್ಟ್ರಿ 900. ಇದ್ರ ದೊಡ್ಡದು ಯಾವ್ದಿದೆ ಅದು ಸೆಲ್ಲಿಂಗ್ ಪ್ರೈಸ್ 1900. ಇವುಗಳನ್ನ ಜಸ್ಟ್ ಕ್ಯಾನ್ಸಲೇಷನ್ ಎಷ್ಟಾಗ್ತಾವ್ ಮಾಡ್ರಿ 0000 ಕ್ಯಾನ್ಸಲ್. ಕರೆಕ್ಟ್. ಮತ್ತೆ ಈ 0 ಕೂಡ ಕ್ಯಾನ್ಸಲ್. ಎಷ್ಟು ಉಳಿತು ನೋಡ್ರಿ ಇವಾಗ 9 ಇತ್ರಿ 11 into 1 11. 9 cost price, selling price is 11. Profit is 2 divided by 9 into 100. 2/9 ಅಂದ್ರೆ ಎಷ್ಟಾಗುತ್ತೆ 22.22%. 22.22%. Option number B is the correct answer. One more question ಇದೆ ನೋಡ್ರಿ ಅದರ ರಿಲೇಟೆಡ್. Dishonest shopkeeper makes cheating of 20% at the time of buying. ಬೈ ಮಾಡ್ಬೇಕಾದ್ರೆ 20% ಚೀಟ್ ಮಾಡ್ತಾನತ್ರಿ. ಕಾಸ್ಟ್ ಪ್ರೈಸ್ ಸೇಲಿಂಗ್ ಪ್ರೈಸ್ ಚೀಟ್ ಮಾಡಿದನಾರ 20% ವ್ಯಾಲ್ಯೂ ಎಷ್ಟಾಗತ್ರಿ 1/5. 5 ಇರ್ತೈತಿ. 1 ಚೀಟ್ ಮಾಡಿದಾನಂದ್ರ ಅವ್ನು ಬಂದಿರ್ತಕ್ಕಂಥದ್ದು 6. ಇದು ಬೈಯಿಂಗ್ ಒಳಗ. ಇವಾಗ ಸೇಲ್ ಮಾಡ್ಬೇಕಾದ್ರೆ ನೋಡ್ರಿ at the time of goods and 40% cheating at the time of selling the goods. ಸೇಲ್ ಮಾಡ್ಬೇಕಾದ್ರು ಗೂಡ್ಸ್ ಏನ್ ಮಾಡ್ತಾನೆ ಚೀಟ್ ಮಾಡ್ತಾನೆ. 40% ವ್ಯಾಲ್ಯೂ ಎಷ್ಟ್ರಿ 2/5. 5 ಇದಾಗ ಸೇಲ್ ಮಾಡ್ಬೇಕು, ಬಟ್ ಚೀಟ್ ಮಾಡಿ ಸೇಲ್ ಮಾಡಿದ ಎಷ್ಟ್ರಿ ಅವನು 2 ಅನ್ನ ಚೀಟ್ ಮಾಡ್ತಾನೆ. ಅಂದ್ರ ಅವನ್ ಏನ್ರಿ 3 5 - 2 ಸೇಲಿಂಗ್ ಪ್ರೈಸ್ ಇಸ್ 5. ಸರ್ ಇಲ್ಲಿ ಯಾಕ ಇದೇ ಕೂಡ್ಸಿ ಆಡ್ ಮಾಡಿದ್ವಿ, ಇಲ್ಲಿ ಯಾಕೆ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ರೀ ಅಲ್ಲಿ ಕ್ಯಾಲ್ಕುಲೇಷನ್ ಆನ್ ಕಾಸ್ಟ್ ಪ್ರೈಸ್ ಇತ್ತು, ಇಲ್ಲಿ ಕ್ಯಾಲ್ಕುಲೇಟಿಂಗ್ ಆನ್ ಸೇಲಿಂಗ್ ಪ್ರೈಸ್ ಇದೆ. SP is divided ಆಗತ್ತೆ. 3 ಇತ್ತು 5 ಇತ್ತು. ನೆಕ್ಸ್ಟ್ ನೋಡ್ರಿ he promises to sell his goods at a 10% loss, but 10% loss ಗೆ ಸೇಲ್ ಮಾಡಿದಾನೆ. ಇದು ಸೇಲಿಂಗ್ ಸೇಲ್ ಮಾಡ್ಬೇಕಾದ್ರೆ ಇದು ನೆಕ್ಸ್ಟ್ ಸೇಲ್ ಮಾಡಿದಾಗ 10% ಲಾಸ್ ಗೆ ಸೇಲ್ ಮಾಡ್ತಾನತ್ರಿ. 10% ವ್ಯಾಲ್ಯೂ ಎಷ್ಟಾಗುತ್ತೆ 1/10. 10 ಇರ್ತೈತಿ, ಸೇಲ್ ಮಾಡಿದ್ದು 9 ಗೆ. ಟೋಟಲ್ ಆಗಿ ಕ್ಯಾನ್ಸಲೇಷನ್ 5 ಕ್ಯಾನ್ಸಲ್. ನೆಕ್ಸ್ಟ್ ನೋಡ್ರಿ 3 1s 3 2s. ಮತ್ತೇನ್ ಕ್ಯಾನ್ಸಲೇಷನ್ ಆಗೋದಿಲ್ಲ ರೀ. ಕ್ಯಾನ್ಸಲೇಷನ್ ಆಗ್ಲಿಲ್ಲ ಅಂದ್ರೆ ನೋಡ್ರಿ 2 into 9 18. ಇದೆಷ್ಟಿದೆ ರೀ 10. 10 ಇದೆ, ಸೇಲ್ ಮಾಡಿದ್ದು 18. ಪ್ರಾಫಿಟ್ ಎಷ್ಟಾಯ್ತ್ರಿ 10 ಇದೆ, ಸೇಲ್ ಮಾಡಿದ್ದು 18. ಅಂದ್ರ ಪ್ರಾಫಿಟ್ ಈಸ್ 8 ಔಟ್ ಆಫ್ 10 into 100. 0 0 ಕ್ಯಾನ್ಸಲ್. 10 into 8 80% ಪ್ರಾಫಿಟ್ he got. ಆಪ್ಷನ್ ನಂಬರ್ ಯಾವ್ದ್ರಿ A is the correct answer. ನೆಕ್ಸ್ಟ್ ಕ್ವಶನ್ ನೋಡ್ರಿ. A dishonest dealer mark up the price his goods by 20%. Mark up ಅಂದ್ರೆ ಕಾಸ್ಟ್ ಪ್ರೈಸ್ 100% ಇರ್ತೈತ್ರಿ. ಇವ್ನ್ ಮಾರ್ಕ್ ಮಾಡಿದ ಎಷ್ಟೈತ್ರಿ MRP ಅನ್ನ
20% ಅಬೋ ಅಂದ್ರೆ 120% ಆಯ್ತು. ಇದ್ರ ಮೇಲೆ ನೋಡ್ರೆ ಏನ್ ಮಾಡಿದಾನೆ, ಡಿಸ್ಆನೆಸ್ಟ್ 10% ಡಿಸ್ಕೌಂಟ್. he gives a discount of 10%. ಇದ್ರ ಮೇಲೆ 10% ಡಿಸ್ಕೌಂಟ್ ಕೊಟ್ಟ ಅಂದ್ರೆ ಏನಾಗತ್ರಿ, ಡೈರೆಕ್ಟ್ ಇದ್ರ 10% ಇಸ್ 12 ಹೋಗುತ್ರಿ. ಸೇಲಿಂಗ್ ಪ್ರೈಸ್ ಎಷ್ಟಾಗತ್ತೆ ನಮ್ಗೆ ಇವಾಗ 108%. ಇದು ಏನ್ರಿ ಸೇಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಇದ್ದಿದ್ದು 100, ಸೇಲ್ ಮಾಡಿದ ಎಷ್ಟಕ್ರಿ ಆಫ್ಟರ್ ದಟ್ ಡಿಸ್ಕೌಂಟ್ 108 ಸೇಲ್ ಮಾಡಿದ. ಕರೆಕ್ಟ್. ಇವಾಗ ನೋಡ್ರಿ, he also uses 900 gram weight instead of 1 kg. ಅದು 1 kg ಇರ್ತೈತಿ, ಅದರಲ್ಲಿ 900 ಗ್ರಾಮ್ ಅನ್ನ ಅಷ್ಟೇ ಯೂಸ್ ಮಾಡ್ತಾನ್ರಿ. ಅಂದ್ರೆ 1 kg ಅಂದ್ರೆ ಸೇಲಿಂಗ್ ಪ್ರೈಸ್ ಆಯ್ತು 1000 ಗ್ರಾಮ್ ಆಯ್ತು, ಬಟ್ ಸೇಲ್ ಮಾಡಿದ ಎಷ್ಟ್ರಿ ಅವನು 900 ಗ್ರಾಮ್. ಕ್ಯಾನ್ಸಲೇಷನ್ ಏನೇನ್ ಆಗ್ತಾವ್ರಿ ಇಲ್ಲಿ ನೋಡ್ರಿ, 0000 ಕ್ಯಾನ್ಸಲ್. ನೆಕ್ಸ್ಟ್ 1010 ಕ್ಯಾನ್ಸಲ್. ಮತ್ತೇನ್ರಿ ಕ್ಯಾನ್ಸಲೇಷನ್ 9 ಟೇಬಲ್ ಹೋಗುತ್ತೆ ನೋಡ್ರಿ. ಇಲ್ಲ 9 1s 9 1s ರೀ, 9 2s ಎಷ್ಟು ಉಳಿತ್ರಿ, 12:10, 10:12 ಆಯ್ತು. ಎಷ್ಟು ಪ್ರಾಫಿಟ್ ಆಗುತ್ತೆ ನೋಡ್ರಿ. ಇದು ಕ್ಯಾನ್ಸಲೇಷನ್ ಮಾಡಿದ್ರು ಇನ್ನೂ ಹೋಗುತ್ತೆ ರೀ, ಬಟ್ ಅಷ್ಟ 2 ಪ್ರಾಫಿಟ್ ಆತ್ರಿ. ಔಟ್ ಆಫ್ ಎಷ್ಟಕ್ರಿ ಇದು 10 ಇಂಟು ಎಷ್ಟ್ರಿ 100, 0 0 2 into 10, he got 20% profit in the overall transaction. Next question. ಓಕೆ, ಇದನ್ನ ಆಪ್ಷನ್ ಅನ್ನ ಏನ್ ಮಾಡ್ಕೋರಿ, 20% ತಗೋರಿ. ಫಸ್ಟ್ ನೋಡ್ರಿ 10% 8% ಪ್ರಾಫಿಟ್ ಆಯ್ತು, 900 ಗ್ರಾಮ್ ರೀ. 0000 10 ಕ್ಯಾನ್ಸಲ್. ಓಕೆ, 9 1s 9 2s 10 ಇತ್ತು, 2 divided by 10. ಒನ್ ಆಪ್ಷನ್ 20%. ಇದು ನನ್ನ ಆಪ್ಷನ್ ಅನ್ನ ಏನ್ ತಗೋರಿ 20% ಮಾಡ್ಕೋರಿ. ಫಾರ್ ಮೋರ್ ಸಚ್ ವಿಡಿಯೋಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.